ಇವತ್ತು ನಮ್ಮ ಮನೇಲಿ ಪೂರಿ ಪಲ್ಯ, ಆಲೂಗೆಡ್ಡೆ ಪಲ್ಯ, ಚಟ್ನಿ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಹುರ್ಗಡ್ಲೆ ಹಾಕ್ತಾಯಿಲ್ಲ ನಾನು, ಸ್ವಲ್ಪ ಕಡಲೆಬೇಳೆ ಹುರ್ಗಡ್ಲೆನೂ ಹಾಕ್ಬೋದು. ಕಡಲೆಬೇಳೆ ಇಷ್ಟ ಚೆನ್ನಾಗಿರ್ತದೆ ನನಗೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನಿಮಗೂ ಇಷ್ಟ ಆಯ್ತದೆ ಮಾಡಿ ನೋಡಿ, ತೋರಿಸ್ತೀನಿ ಇವಾಗ ಹಾಕೋ ಸಾಮಾನುಗಳೆಲ್ಲನೂ. ಇದು ಕೆಂಪು ಹುರಿಬೇಕು ಸ್ವಲ್ಪ. ಆಲೂಗೆಡ್ಡೆ ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೇಯಿಸಿಟ್ಕೊಂಡಿರೋದು ಆಲೂಗೆಡ್ಡೆ, ಸಿಪ್ಪೆ ಸುಲ್ಕೊಬೇಕು, ಇನ್ನೂ ಸುಲಿದಿಲ್ಲ. ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 4-5 ಹಸಿಮೆಣಸಿನ್ಕಾಯಿ, ಒಂದು 5 ಬೆಳ್ಳುಳ್ಳಿ, ಚಟ್ನಿಗೆ ಕಾಯಿ, ತೆಂಗಿನಕಾಯಿ ನಾನು ಸಣ್ಣಗೆ ಹಚ್ಕೊಳ್ಳೋದು, ತುರಿಯಲ್ಲ. ಇದಿಷ್ಟು ಕಡಲೆಬೇಳೆ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ಪಲ್ಯ ಪೂರಿಗೆ ಅಳತೆ ನೀರು ಹಾಕೊಂಡಿದ್ದೀನಿ ನಾನು, ಹಸಿಟ್ಟು ಅಳತೆಗೆ ಹಾಕೊತೀನಿ. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಳತೆ ನೀರು ಹಾಕೊಳ್ಳಿ. ರುಚಿಗೆ ತಪ್ಪಷ್ಟು ಉಪ್ಪು ಹಾಕಿದ್ದೀನಿ ನಾನು. ಹಿಂಗೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಇಟ್ಬಿಡೋದು ಪೂರಿಗೆ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಅಳತೆ ನೀರು ಹಾಕೊಳ್ಳಿ ಸಾಕು. ಅಳತೆ ಹಸಿಟ್ಟು, ಅಳತೆ ನೀರು ನೋಡಿ. ಮೀಡಿಯಮ್ ನೀವೇನು ಹಾಕ್ತೀರಾ ಅದನ್ನೇ. ತುಂಬ ರುಚಿನೂ ಮಾಡಬಾರ್ದು ಪೂರಿನ. 1/4 ಚಮಚ ಹಾಕಬೇಕು ಸಾಕು. ಇಷ್ಟ ರುಚಿ ಉಪ್ಪು. ಆಗಿದೆ. ಇವಾಗ ಒಂದು 10 ನಿಮಿಷ ಇದನ್ನು ಇಟ್ಟರೆ ಇನ್ನೂ ಚೆನ್ನಾಗಿ ಬರ್ತದೆ ಇದು ಚಪಾತಿ ಹಿಟ್ಟು. ಅಷ್ಟೊತ್ತವರೆಗೂ ಚಟ್ನಿಗೆ ರೆಡಿ ಮಾಡ್ಕೊಂಡು ಚಟ್ನಿ ರುಬ್ತೀನಿ. ಆಲೂಗೆಡ್ಡೆ ಪಲ್ಯ ಮಾಡಿರ್ತೀನಿ. 10 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿದೆ ಹಿಟ್ಟು. ಪೂರಿಗೆ ರೆಡಿ ಆಯಿತು ಹಿಟ್ಟು. ಒತ್ತಿ ಎಣ್ಣೆಗೆ ತೇಲ್ಸೋದೇನೆ. ಚಟ್ನಿ ರೆಡಿಯಾಗಿದೆ. ಆವಾಗಲೇ ತೋರಿಸಿದ್ನಲ್ಲ, ಕಡಲೆಬೇಳೆ ಚೆನ್ನಾಗಿ ಹುರ್ಕೊಂಡು, ಕಾಯಿ, 5 ಹಸಿಮೆಣಸಿನ್ಕಾಯಿ, 5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕಟ್ಟಿಟ್ಕೊಂಡಿದ್ದೀನಿ. ಒಂದು 5-6 ಪೂರಿಗೆ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ಟವ್ ಒರೆಸಿ ಪಾತ್ರೆ ಇಡೋದು. ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ಸುಂಡಿದ ಎಣ್ಣೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಎಣ್ಣೆ ಅಷ್ಟೇ. ಸಾಸಿವೆ ಅದು ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ. ಏನು ಬೇಜಾರು ಮಾಡ್ಕೊಬೇಡಿ, ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಹಂಗೆ ಮಾಡ್ಬೋದು, ಅದೇನು ತೊಂದರೆ ಆಗಲ್ಲ. ಸಾಸಿವೆ ಇವಾಗ ಸಿಡಿತಾ ಇದೆ ನೋಡಿ. ಕಡಲೆಬೇಳೆ ಹಾಕ್ತೀನಿ ಇವಾಗ. ಕಡಲೆಬೇಳೆ ಕೆಂಪು ಹುರಿಬೇಕು. ನೋಡಿ ಕೆಂಪು ಹುರಿತಾ ಇದ್ದೀನಿ. ಕೆಂಪುಗಾಗಿದೆ. ಈ ಬಣ್ಣ ಬಂದರೆ ಸಾಕು. ಈರುಳ್ಳಿ ಹಾಕ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೆಂಪು ಬಂದ ತಕ್ಷಣ ಉಪ್ಪಿನ ಪುಡಿ ಹಾಕಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂತೀನಿ. ಅರ್ಶಿನ ಪುಡಿ ಹಾಕ್ತೀನಿ. ಮಾಡ್ತಾ ಇರಬೇಕು. ಒಂದು 5 ನಿಮಿಷ ಮುಚ್ಚಿಡೋದು ಬೇಯ್ದು ಈರುಳ್ಳಿ ನೋಡಿ. ಸಾಕು. ಇವಾಗ ಕೆಂಪಗಾಗಿದೆ ಈರುಳ್ಳಿ. ಇವಾಗ ನೋಡಿ ಆಲೂಗೆಡ್ಡೆ ಹಾಕ್ತೀನಿ. ಇವಾಗ ಕೆಂಪಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಅದು ನನಗೆ ಕೊಟ್ಟರೆ ಹಾಕಿ ರೂಢಿ. ನೀವು ಬೇಕು ಅಂದರೆ ಹಾಕಳಿ, ಬೇಡ ಅಂದರೆ ಇಲ್ಲ. ಅರಿಶಿನ ಪುಡಿ,
ಆಲೂಗೆಡ್ಡೆ ಹಾಕಿದ್ದೀನಿ, ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ರೆಡಿನ. ಸಿಪ್ಪೆ ಸುರಿದಿದ್ದೀನಿ. ನೋಡಿ ಸರಿಯಾಗಿದೆ. ಈಗ ಮುಚ್ಚಿ ಇಟ್ಬಿಡೋದು, ಒಂದು 5 ನಿಮಿಷ ಇಟ್ಬಿಟ್ಟು ಪೂರಿಗೆ ಒತ್ಕೊಳ್ಳೋದು. ನಾನು ಸೋಡಾ ಏನೂ ಹಾಕಲ್ಲಲ್ಲ, ಅದಕ್ಕೆ ಉಪ್ಪಲ್ಲ. ಸೋಡಾ ಅವೆಲ್ಲ ಹಾಕಿದ್ರೆ ಉಪ್ತದೆ, ನಮಗೆ ಗ್ಯಾಸ್ಟ್ರಿಕ್ಗಳು ಆಯ್ತದೆ ಸೋಡಾ ಹಾಕಿದ್ರೆ. ಅದಕ್ಕೆ ಏನು ಹಾಕಲ್ಲ, ಒರಿಜಿನಲ್ ಹಸಿದು. ಆಯ್ತು, ಹಂಪಿ ಇಟ್ಕೊಂಡು ಕೆಳಗಡೆ ಬೇಯ್ತದೆ ಚೆನ್ನಾಗಿ, ಎಣ್ಣೆ ಮೇಲೆ ಬರ್ತದಲ್ಲ. ಆಚೆ ಕಡೆದೇನೂ ತಿನ್ಸಲ್ಲ ನಮ್ಮ ಹುಡುಗರಿಗೆ, ಅದಕ್ಕೋಸ್ಕರ ಮನೇಲೆ ಮಾಡಿಕೊಡೋದು ನಾವು. ಬಿಟ್ರೆ ಕಲಸಿ ಇಟ್ಬಿಟ್ಟು 1/4 ಗಂಟೆ ಬಿಟ್ಟರೆ ನೋಡಿ ಎಷ್ಟಪ್ಪಾಗಿದೆ ಪೂರಿ. ಅಲ್ಲಿ ಹಿಂಗಾಯ್ತದೆ. ಕಲಸಿ ಇಟ್ಬಿಟ್ಟು ಬಿಡಬೇಕು. ಅರ್ಜೆಂಟಿಗೆ ಮಾಡಿದ್ರೆ ಉಪ್ಪಲ್ಲ, ಲೇಟಾಗಿ ಮಾಡಿದ್ರೆ ಉಪ್ಪುತ್ತೆ. ನೋಡಿ ಚೆನ್ನಾಗಿದೆಯಲ್ವಾ, ಈ ಥರ ದಪ್ಪಕ್ಕೆ. ಚಟ್ನಿ, ಪಲ್ಯ ರೆಡಿಯಾಗಿದೆ ನೋಡಿ, ಚೆನ್ನಾಗಿದೆ ಪಲ್ಯ. ಸೂಪರ್ ಕಾಂಬಿನೇಷನ್ ಚೆನ್ನಾಗಿರ್ತದೆ, ರುಚಿಯಾಗಿ ನೋಡಿ.